ಎಲ್ರಿಗೂ ನಮಸ್ಕಾರ. ಆಸರೆ ಪ್ರದೀಪ್ ಗೌಡ ಅವರು ಫ್ಯಾಮ್ಲಿ ಒಳ್ಳೆದಾಗಬೇಕು. ಬಿಕಾಸ್ ಅವ್ರು ತುಂಬ ಪ್ರೀತಿಯಿಂದ ಯಾವಾಗ ಊಟ ಟೇಸ್ಟ್ ಇರುತ್ತೆ ಅಂದರೆ ವೆನ್ ದಿ ಸರ್ವ್ ಇಟ್ ಪ್ರೀತಿಯಿಂದ ಸರ್ವ್ ಮಾಡುವಾಗ ಆ ಟೇಸ್ಟ್ ಬರುತ್ತೆ, ಆ ಪ್ರೀತಿ ಕಾಣುತ್ತೆ. ನಿಜವಾಗ್ಲೂ ಫಸ್ಟ್ ಟೈಮ್ ಈ ಒಂದು ಪ್ರೋಗ್ರಾಮ್ಗೆ ನನಗೆ ವಿತ್ ಥಾಲಿ ಆಫ್ ನಾನ್ ವೆಜ್ ಬಿರಿಯಾನಿ ಮಟನ್ ಸಾಲ್ ಜೊತೆಲಿ ನಾನು ಇನ್ವೈಟ್ ಮಾಡಿದ್ದೆ. ದಟ್ ಇಸ್ ಫಸ್ಟ್ ಟೈಮ್. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಈ 22 ವರ್ಷ ಅಲ್ಲ, ಇನ್ನೂ 1000 ವರ್ಷವೂ ಇದು ದೊಡ್ಡದಾಗಿ ಬೆಳೀಲಿ. ಆಮೇಲೆ ಈ ಬ್ಯಾಂಕ್ವೆಟ್ ಹಾಲ್ ಕೂಡ ತುಂಬ ಸಕ್ಸಸ್ಫುಲ್ ಆಗಲಿ, ಅವ್ರಿಗೆ ಒಳ್ಳೆಯದಾಗಲಿ. ಆಸರೆ ಇಸ್ ಟೂ ಗುಡ್. ನೀವೆಲ್ಲರೂ ತುಂಬ ಇಷ್ಟಪಡ್ತೀವಿ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಬಿರಿಯಾನಿ ಆ್ಯಂಡ್ ಚಿಕನ್ ಪೆಪ್ಪರ್ ಮಟನ್ ಆ್ಯಂಡ್ ರಸಮ್. ಎಸ್, ನಾವು ಕಂಪಲ್ಸರಿ ಇಲ್ಲಿಂದನೇ ಇನ್ಮೇಲೆ. ಇದು ಹೋಟೆಲ್ ಆಸರೆ ಇನ್ ಅಂತೇಳಿ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು 1 ವರ್ಷ. ಜೊತೆಗೆ ಪಾರ್ಟಿ ಹಾಲ್ ಇವತ್ತು ಓಪನ್ ಮಾಡೋದು ಕಾರ್ಯಕ್ರಮ ಇತ್ತು. ಆದರೆ ಹೋಟೆಲ್ ಉದ್ಯಮ ನಮ್ಗೆ ಬಂದ್ಬಿಟ್ಟು 23 ವರ್ಷದಿಂದ ಇದೆ ಹೋಟೆಲ್ ಆಸರೆ ಅಂತೇಳಿ. ತುಂಬ ಮನೆ ಮಾತಾಗಿದೆ. 100 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. ಹಾಗೆ ಇನ್ನು ಮುಂದೆ ಇನ್ನೂ ಅನೇಕ ಹೋಟೆಲ್ಗಳು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಸರ್, ನೀವು ಮೂಲತಃ ಯಾವ ಊರವರು? ನಾವು ಮೂಲತಃ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ಅಂತ, ಅಲ್ಲಿಂದ ಹೆಗ್ಗೋಡ್ ಅಂತೇಳಿ ಒಂದು ಹಳ್ಳಿ, ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಒಂದು 23 ವರ್ಷದಿಂದ ಹೋಟೆಲ್ ಉದ್ಯಮ. ಸರ್, ಯಾಕೆ ಈ ಹೋಟೆಲ್ ಉದ್ಯಮನೇ ಅಂತ? ಅಂದರೆ ನಮಗೆ ಊರಿಂದ ಬಂದಾಗ ಫಸ್ಟ್ ನಮಗೆ ತಕ್ಷಣಕ್ಕೆ ಸಿಗೋಂಥ ಒಂದು ಕೆಲಸ ಅಂತ ಹೇಳಿದ್ರೆ ಅದು ಹೋಟೆಲ್ ಉದ್ಯಮನೇ ಆಗಿರ್ತದೆ. ಹಾಗಾಗಿ ಅದರಲ್ಲೇ ನಾವು ಮುಂದುವರಿತೇವೆ. ಇನ್ನು ಬೇರೆ ಬೇರೆ ಸಂಸ್ಥೆ ಒಂದು ಇದೆ, ಅದರಲ್ಲೂ ತರಿಸ್ಕೊಂಡಿದ್ದೀವಿ. ಸರ್, ಹೋಟೆಲ್ ಈ ಆಸರೆಯಲ್ಲಿ ಅನ್ನೋದಿಂದ ಹಿಡಿದು ಪ್ರತಿಯೊಬ್ಬರು ಊಟ ಮಾಡಿದ್ದಾರೆ. ಎಲ್ಲರಿಗೂ ಅಪ್ಪು ಸರ್ ಊಟ ಹೋಗ್ತಿತ್ತು ಅಂತ ಕೇಳ್ಕೊತೀವಿ. ಇವಾಗ ಸೊ ಅಲ್ಲೆಲ್ಲ ಯಾವ ಥರ ನೆನಪು ಶುರುವಾಯಿತು? ಯಶ್ ಅವ್ರಿಗಿರ್ಬೋದು, ಅಪ್ಪು ಸರ್ಗಿರ್ಬೋದು, ಸುದೀಪ್ ಸರ್ಗಿರ್ಬೋದು, ತುಂಬ ಜನಕ್ಕೆ ಇಲ್ಲಿಂದನೇ ನಾವು ಕಳಿಸ್ಕೊಡ್ತಾ ಇರ್ತೀವಿ ಊಟನ. ತುಂಬ ಜನ ಇಲ್ಲಿಗೂ ಬಂದು ಇಲ್ಲ, ಅವಾಗಲಿಂದ ನಮ್ಮ ಹೋಟೆಲ್ ಫುಡ್ಡು ಅಷ್ಟು ಇಷ್ಟ ಆಗುತ್ತೆ. ತುಂಬ ನಾಟಿ ಸ್ಟೈಲ್ ಫುಡ್ ಆಗಿರೋದ್ರಿಂದ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ. ಹಾಗಾಗಿ ಒಂದ್ಸಾರಿ ತರಿಸ್ಕೊಂಡ್ರೆ ಮತ್ತೊಂದು ಸಾರಿ ಅಂತೇಳಿ ತರಿಸ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಏನೇನೆಲ್ಲ ಪ್ಲಾನ್ಸ್ ಇದೆ ಸರ್? ಇಲ್ಲ, ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಬ್ರಾಂಚಸ್ಗಳು ಮಾಡಬೇಕು ಅಂತೇಳಿ ಪ್ಲಾನ್ ಇದೆ. ಇನ್ನೂ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಕೊಡಬೇಕು ಅನ್ನೋದು ನಮ್ಮೆಲ್ಲ ಸ್ನೇಹಿತರಿಂದ ಇದೆಲ್ಲ ಸಾಧ್ಯ ಆಗಿದೆ. ಹಾಗೆ ನಮ್ಮ ಸಿಬ್ಬಂದಿ ವರ್ಗಕ್ಕೂ ನನ್ನ ಕೃತಜ್ಞತೆ ತಿಳಿಸ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.